ಗೊತ್ತಿಲ್ಲ ಯಾವ್ಯಾವ ಕಾಯಿಲೆಗಳು ನಮ್ಮನ್ನು ದೀರ್ಘಕಾಲದವರೆಗೆ ಕಾಡಿಸ್ತಾ ಇರ್ತದಂತ ಅನ್ನುವಂಥದ್ದು. ಈ ಒಂದು ದೀರ್ಘಕಾಲದ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇರುವಂತಹ ಜಗನ್ನಾಥ್ ಸರ್ ಅವರು ನಮ್ಮೊಂದಿಗೆ ಇದ್ದಾರೆ. ಇವತ್ತು ಅವರು ನಮ್ಗೆ ಈ 4-6 ಮಾತುಗಳನ್ನು ಹೇಳಬೇಕು ಅಂತ ಹೇಳಿ ಅವ್ರ ಹತ್ರ ನಾವು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೀವಿ ಸರ್. ಎಲ್ಲ ಸ್ಪೀಕರ್ಗೂ ನಮಸ್ಕಾರ. ಟುಡೇಸ್ ಮೈ ಟಾಪಿಕ್ ಇಸ್ ವೈ ವಿ ಆರ್ ಸಿಕ್. ಪ್ರತಿಯೊಂದರಲ್ಲೂ ಕಾಯಿಲೆಗಳಲ್ಲಿ ಯಾರಿದ್ದಾರೆ, ಯಾರಿಲ್ಲ ಹೇಳಿ ಫಸ್ಟ್. ಪ್ರತಿ ಮನೆಯಲ್ಲೂ ಗುಳಿಗೆಗಳು, ಟ್ಯಾಬ್ಲೆಟ್ಗಳು, ಕೆಮ್ಮು, ನೆಗಡಿ, ಜ್ವರ, ಡಯಾಬಿಟಿಸ್, ಹೈಪರ್ಟೆನ್ಷನ್, ಹಾರ್ಟ್ ಅಟ್ಯಾಕು, ಕ್ಯಾನ್ಸರ್, ಕಿಡ್ನಿ ಫೇಲ್ಯೂರು, ಎಲ್ಲ ಕಾಯಿಲೆಗೂ ಮೂಲ ಕಾರಣ ವ್ಯಾಕ್ಸಿನ್ ಇಂಜುರೀಸ್. ಈ ಬುಕ್ ಡಾಕ್ಟರ್ನ ಅರೆಸ್ಟ್ ಮಾಡಿದ್ರು, ಈ ಬುಕ್ ಬ್ಯಾನ್ ಮಾಡಿದ್ದಾರೆ. ಯಾಕೆ ವ್ಯಾಕ್ಸಿನ್ ಇಂಜುರಿ ಬಗ್ಗೆ ಮಾತಾಡ್ತೀನಿ ಅಂದ್ರೆ, ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ಕರ್ಕೊಂಡೋಗಿ BCG, DPT, ಪೋಲಿಯೋ, MMR, ಆ ವ್ಯಾಕ್ಸಿನು, ಈ ವ್ಯಾಕ್ಸಿನು, ಕೊರೋನಾ ವ್ಯಾಕ್ಸಿನು, ಎಬಲ್ ವ್ಯಾಕ್ಸಿನ್ ಎಲ್ಲ ಹಾಕಿ ಹಾಳು ಮಾಡ್ಕೊಂಡಿದ್ದೀವಿ. ವಿ ಆರ್ ಸಿಕ್. ಯಾರು? ನಾವು ವ್ಯಾಕ್ಸಿನ್ ತಗೊಂಡವರು. ಈಗ ಯಾರು 1961 ಇಸ್ವಿಯಿಂದ ಯಾರು ಹುಟ್ಟಿದ್ರು, ಅವ್ರು 90 ವರ್ಷ, 80 ವರ್ಷ, 100 ವರ್ಷ ಬದುಕಿರ್ತಾರೆ ಕಾಯಿಲೆಗಳಿದೆ. ಆದ್ರೆ ಅವ್ರನ್ನೂ ನೆಮ್ಮದಿಗೆ ಬಿಡಬಿಟ್ಟಿಲ್ಲ ಈ ಕೊರೋನಾ ವ್ಯಾಕ್ಸಿನ್ ಕೊಡಿಸಿ. ಹೌದಾ? ಅವರೇ ನೆಮ್ಮದಿಯಾಗಿ ಬಿಟ್ಟಿಲ್ಲ. ನಾವು ಈ ಹುಟ್ಟ ಮಕ್ಕಳಿಗೆಲ್ಲ BCG ವ್ಯಾಕ್ಸಿನ್ ಕೊಡ್ತಾ ಇದ್ದೀವಿ. ನಮ್ಮ ಒಂದು ಶತ್ರು ಇನ್ ದ ಲೈಫ್ BCG ವ್ಯಾಕ್ಸಿನೇಷನ್. ನಾವು ಈ ಡಾಕ್ಯುಮೆಂಟ್ ಇಂದ ಏನು ಮಾತಾಡಲ್ಲ, ಎಲ್ಲ ಡಾಕ್ಯುಮೆಂಟ್ ಇದೆ. ಮಕ್ಕಳಿಗೆ ಅಸ್ತಮಾ ಬರ್ತವೆ, ಅವಾಗ ಫೀವರ್ ಬರ್ತವೆ, ರಿಕರೆಂಟ್ ಟಾನ್ಸಿಲೈಟಿಸ್ ಬರ್ತವೆ, ರಿಕರೆಂಟ್ ಚೆಸ್ಟ್ ಬರ್ತವೆ. ಡಾಕ್ಟರ್ ಹೋಗ್ತಿದ್ದ ಪೀಡಿಯಾಟ್ರಿಷಿಯನ್ ಹತ್ರ, ಡಾಕ್ಟರ್ ಚೆನ್ನಾಗಿ ನೋಡ್ಕೊಂಡಿದ್ದ, ಅವನೇ ಕೊಡ್ತಿರ್ತಾನೆ ಎಲ್ಲ ವ್ಯಾಕ್ಸಿನ್ಗಳನ್ನ, ಅವನೇ ಒಳ್ಳೆ ಬರ್ತೀರ. ಹಿಂಗಾಗಿ ನಮ್ಮ ಪರಿಸ್ಥಿತಿ. ಯಾವಾಗ ವೆಸ್ಟರ್ನ್ ಮೆಡಿಸಿನ್ ಇಂಡಿಯಾ ಬಂತು, ಅವತ್ತಿಂದ ನಮ್ಮ ಸಮಾಧಿ ಆಯ್ತು. ನಾನು ಅಲೋಪತಿ ಡಾಕ್ಟ್ರೆ, 82ನೇ ಇಸ್ವಿಲಿ MBBS ಪಾಸ್ ಮಾಡಿದ್ದೀನಿ, ಅನಸ್ತೇಶಿಯಾ ಮಾಡಿದ್ದೀನಿ. I left the whole allopathy system. I am practicing entirely herbal medicine for cancer, kidney failure, whatever the disease existing on the earth, except accident. Allopathy ಬೇಡ ಅಂತ ಹೇಳುವ, allopathy ಬೇಕು when we met accident. ಇಲ್ಲ ಬೇಕಾಗಿಲ್ಲ. You need Ayurveda, homeopathy, naturopathy, not allopathy. ಡಾಕ್ಟರ್ ಹತ್ರ ಹೋಗಿ ಸಾಯ್ಬೇಡಿ. ನೀವು ಕೇಳ್ತಾರೆ ಡಾಕ್ಟರ್, ನಾವು allopathy ಆಯುರ್ವೇದಕ್ಕೆ ಹೋಗಿದ್ದೆ, ಹೋಮಿಯೋಪತಿಗೆ ಹೋಗಿದೆ, ನ್ಯಾಚುರೋಪತಿಗೆ ಹೋಗಿದೆ, ಎಲ್ಲೂ ಕಾಯಿಲೆ ಕಡಿಮೆ ಆಗಿಲ್ಲ ಡಾಕ್ಟರ್ ಅಂತಂದ್ರೆ, ಎಲ್ಲೂ ಕಡಿಮೆ ಆಗಲ್ಲ ನಿಮಗೆ ಕಾಯಿಲೆಗಳು. ಹೇಗೆ ಗೊತ್ತಾ? ನಿಮ್ಗೆ ಏನ್ ಪಾಯ್ಸನ್ ಬಗ್ಗೆ ಎಲ್ಲ ಬಿಟ್ಬಿಡ್ತೀವಿ BCG ವ್ಯಾಕ್ಸಿನೇಷನ್, MMR, DPTಗಳಲ್ಲಿ. ಅರ್ಥಾಯ್ತಾ? ಹಂಗಾಗಿ ಫೆಡಪ್ ವಿತ್ ಆಲ್ ಸಿಸ್ಟಮ್ಸ್. ಹಂಗಾಗಿ ಆಯುರ್ವೇದ ಡಾಕ್ಟ್ರೆ ಅಲ್ಲೂ ಕಡಿಮೆ ಆಗಿಲ್ಲ, ಹೋಮಿಯೋಪತಿ ಓದಿದೆ ಕಡಿಮೆ ಆಗಿಲ್ಲ, ನ್ಯಾಚುರೋಪತಿ ಕಡಿಮೆ ಆಗಿಲ್ಲ. ಅಲ್ಲೋಪತಿ ಡಾಕ್ಟರ್ ಹೇಳ್ತಾನೆ, ಅಯ್ಯೋ ನೀವೆಲ್ಲ ಅಲ್ಕ ಬಂದು ಇಲ್ಲೇ ಬರ್ತಾರ ಅಂತ ಮಾಡೋದು ಅಂತ. It gives a energy for time being, allopathy ಅಷ್ಟೇ, not for long term. ಅರ್ಥಾಯ್ತಾ? ಈಗ ಯಾರ ಮನೆ ಹೋದ್ರು ಡಯಾಬಿಟಿಸ್, ಯಾರ ಕಡೆ ಹೈಪರ್ಟೆನ್ಷನ್, ಯಾರ ಕಡೆ ಹಾರ್ಟ್ ಅಟ್ಯಾಕು, ಇಲ್ಲ ಅಲ್ಲೊಂದು 5 ಜನಕ್ಕೆ ಒಬ್ಬ ಕ್ಯಾನ್ಸರು, ಇಲ್ಲ ಒಬ್ಬ ಕಿಡ್ನಿ ಫೇಲ್ಯೂರು. ಎಲ್ಲ ಕಾರಣ ವ್ಯಾಕ್ಸಿನ್ಗಳು. ನೀವು ತಿನ್ನೋ ಆಹಾರ ಪದ್ಧತಿಗಳೆಲ್ಲ ಇವ್ರು ಸಾಹೇಬ್ರು ಹೇಳಿದ್ರು ಫಸ್ಟ್ ಟೈಮೇನೆ, ನಮ್ಮ ಭೂಮಿ ಫಲವತ್ತತೆ ಕಳ್ಕೊಬಿಟ್ಟಿದ್ವಿ. ಹೆಂಗೆ ಫುಡ್ಗಳು ಜೆನೆಟಿಕಲಿ ಮಾಡಿಫೈಡ್ ಆಗ್ತಿದ್ವೋ ಹಂಗೆ ನಾವು ಜೆನೆಟಿಕಲಿ ಮಾಡಿಫೈಡ್ ಆಗ್ತೀವಿ ವ್ಯಾಕ್ಸಿನ್ ತಗೊಂಡು. ಅರ್ಥಾಯ್ತಾ? ಯಾವ ಫುಡ್ಡಲ್ಲೂ ಯಾವ ಅಂಶ ಇಲ್ಲ. ಒಂದೇ ಒಂದು ಹೇಳ್ತೀನಿ, ಹಿರಿಯ ನಗರಿಗೆ ಗೊತ್ತಿರ್ತದೆ ವಾಟ್ ಈಸ್ ನ್ಯೂಟ್ರಿಷನ್ ಅಂತ ಕೇಳಿದ್ರು. ನಾನು ಹೇಳಿದೆ ನ್ಯೂಟ್ರಿಷನ್ ಏನಿಲ್ಲಪ್ಪ, ಎದ್ರ ಬಗ್ಗೆ ಏನು ಮಾತಾಡಂಗಿಲ್ಲ ಅಂದ್ರು. ನೀವು 25 ವರ್ಷದಿಂದ ಮೂಲಂಗಿ ತಿಂತಾ ಇದ್ರಿ, ಒಳ್ಳೆ ಸ್ಮೆಲ್ ಬರ್ತಿತ್ತು, ಬಿದಿಗೆಲ್ಲ ಸ್ಮೆಲ್ ಬರ್ತಿತ್ತು. ಯಾರು ಮೂಲಂಗಿ ಸಾರು ಮಾಡ್ತಾರೆ ಚೆನ್ನಾಗಿದೆ ಅಂತ. ಅವತ್ತು ಮೂಲಂಗಿ ಬಿಳಿ ಬಣ್ಣನೇ ಇತ್ತು. ಇವತ್ತು ಮೂಲಂಗಿ ಬೇಯಿಸಿ ಮುಚ್ಚಬೇಕಾಗತ್ತೆ, ಕೆಟ್ಟ ವಾಸನೆ. ನೋಡಿದ್ರಾ? ಯಾಕೆ? ಅದೆಲ್ಲ ನ್ಯೂಟ್ರಿಷನ್ ಇಲ್ಲ, ಎಲ್ಲ ಪೆಸ್ಟಿಸೈಡ್, ಹರ್ಬಿಸೈಡ್ ಹೊಡೆದು ಹಾಳು ಮಾಡಿದ್ರಿ. ಹಂಗಾಗಿ ಇವತ್ತು ಕ್ಯಾರೆಟ್ ಕೆಂಪಿಗಿದೆ, ಅದರ ಒಳಗಡೆ ಏನಿಲ್ಲ. ಇವತ್ತು ಮೂಲಂಗಿ ಕೆಂಪಿಗಿದೆ, ಒಳಗಡೆ ಏನಿಲ್ಲ. ಬೀಟ್ರೂಟ್ ಒಳಗಡೆ ಏನಿಲ್ಲ, ಎಲ್ಲ ಅದೇ ಬಣ್ಣಗಳಿವೆ, ಆದ್ರೆ ಅದ್ರೊಳಗೆ ನ್ಯೂಟ್ರಿಷನ್ ಯಾವ್ದು ಇಲ್ಲ. ಅರ್ಥ ಆಯ್ತಾ? ಆಯುರ್ವೇದ ಜಸ್ಟ್ ಓಷನ್. ಅದು ಏನ್ ಡಾಕ್ಟರ್ ಆಯುರ್ವೇದ 100 ಕೊಡ್ತಾರೆ.
100 ಕೊಡ್ತಾರೆ ಅಂದ್ರೆ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಈಗ ಈ ಪರಿಸ್ಥಿತಿಲಿ. ಅಷ್ಟು ವಿ ಮೇಡ್ ಎ ಸಿಕ್, ನಿಮ್ನೆಲ್ಲ ಅಷ್ಟು ಖಾಲಿ ಪಟ್ಟಿದ್ದೀವಿ. ಅವ್ರು ಏನ್ ಮಾಡ್ಬೇಕು ಅಂತ ಆಯುರ್ವೇದ ಡಾಕ್ಟ್ರಿ ಆಗಲಿ ನ್ಯಾಚುರೋಪತಿ ಡಾಕ್ಟ್ರಿ ಆ ಟೈಮಿಂಗ್ ಏನೋ ಮಾಡ್ಕೊಡ್ತಾರೆ, ಕಡಿಮೆ ಆಗತ್ತೆ, ತಿರ್ಗಿ ಅದೇ ರಾಗ ಶುರು ಆಗತ್ತೆ. ಈಗ ಹೆಂಗಾಗಿದೆ ಮನಸ್ಥಿತಿ ಅಂದ್ರೆ ಅಲೋಪತಿ ಲೈಗೆ ಫಾಸ್ಟ್ ಫುಡ್, ಜಂಕ್ ಫುಡ್ ತಿಂದು ಹೊಟ್ಟೆ ತುಂಬಿಸ್ಕೊಡ್ಬೇಕು. ಆಯುರ್ವೇದ ಡಾಕ್ಟರ್ ಹತ್ರ ಹೋಗ್ತಾರಾ, ಅವ್ರು ಆ ಪಥ್ಯ ಮಾಡಿ ಈ ಪಥ್ಯ ಮಾಡಿ, ಈ ತಿನ್ಬೇಡಿ ಅದು ತಿನ್ಬೇಡಿ ಅಂತಾರೆ. ಅದೇ ಅಲೋಪತಿ ಡಾಕ್ಟರ್ ಯಾವ ತರ ಯಾವನ್ ಹೇಳಿದಾನ ಒಂದ್ ದಿವಸ ತಿನ್ಬೇಡಿ ಅಂತ, ಏನ್ ಬೇಕಾದ್ ತಿನ್ನಿ, ಮಾತ್ರ ಬಿಡ್ಬೇಡಿ ಅಲ್ವಾ? ಇದೇ ವ್ಯತ್ಯಾಸ ಆಯುರ್ವೇದ ಡಾಕ್ಟರ್ ಅಲೋಪತಿಗೂ. ಅವ್ರ ಪಥ್ಯ ಹೇಳ್ತಾರೆ, ಈ ಪಥ್ಯ ಹೇಳಿದಲ್ಲ ಎಲ್ಲ ತಿಂತಾರೆ. ಆಯುರ್ವೇದದಲ್ಲಿ ಕ್ಯಾಲೆಂಡರ್ಗಳಿವೆ, ಈ ಮಾಸ ಹೇಳಲ್ಲಿ ಇದು ತಿನ್ಬೇಕು ಅಂತ. ಹಂಗಾಗಿ ಪೀಪಲ್ ವರ್ ಹೆಲ್ತ್ ಇನ್ ದ ಪಾಸ್ಟ್ ಡೇಸ್. ಇವತ್ತೇನು 70 ವರ್ಷ 80 ವರ್ಷ ಏನ್ ಬದುಕಿದ್ರು ಸೀನಿಯರ್ ಸಿಟಿಸನ್, ನೀವೆಲ್ಲ ಯಾಕೆ ಚೆನ್ನಾಗಿದ್ರಿ ಅಂದ್ರೆ ಆಗಿನ ಕಾಲದಲ್ಲಿ ಡಾಕ್ಟರ್ ಇರ್ಲಿಲ್ಲ, ಡಾಕ್ಟರ್ ಇರ್ಲಿಲ್ಲ. 40 ವರ್ಷ ಇದ್ದೆ ಮನೆ ಮದ್ದು, ಅವಾಗ ಮನೆ ಮದ್ದು ಇತ್ತು. ತುಳಸಿ ರಸ, ಕಷಾಯ ಗಿಷ ಮಕ್ಕಳದು. PUC ಓದೋ ತನಕ ಮಗ ತಾಯಿ ಕೊಟ್ಟು ಕಷಾಯ ಕುಡಿತಾನೆ, ತುಳಸಿ ಜ್ಯೂಸ್ ಕುಡಿತಾನೆ. ದ ಮೂಮೆಂಟ್ ಈ ಗೆಟ್ ಮೆಡಿಕಲ್ ಸೀಟ್ ಇಲ್ ಬಿಕಮ್ ಸೈಂಟಿಸ್ಟ್. ತುಳಸಿ ರಸದಲ್ಲಿ ಇದೆ. ಎಲ್ಲ ಸೈನ್ಸ್ ನೋಡಕ್ಕಾಗಲ್ಲ. ಸೈನ್ಸು 4 ವಾಲ್ಸ್ ಒಳಗಡೆ ಇರೋದಷ್ಟೇ. ಸೈನ್ಸ್ ಎಕ್ಸಿಸ್ಟ್ ಆಗ್ತಿರೋದು 4 ಚೇಂಬರ್, 4 ಗೋಡೆ ಒಳಗಡೆ ಹೊರಗಡೆ ಪ್ರಪಂಚ ನೋಡ್ಬೇಕು, ಯೂನಿವರ್ಸಲ್ ನೋಡ್ಬೇಕು, ನಾಟ್ ಯೂನಿವರ್ಸಿಟಿ. ಯಾರ ಬಾಡಿಲು ಇಲ್ಲಿ ಕುಂತ ನೆಲದಲ್ಲೂ ಎಲ್ಲೂ ಯಾರಿಗೂ ಕೆಮಿಕಲ್ ಡಿಫಿಷಿಯನ್ಸಿ ಇಲ್ಲ. ನಿಮಗೆ ಕ್ಯಾನ್ಸರ್ ಮಾತಾಡೋ ಡಿಫಿಷಿಯನ್ಸಿಗಳಿಲ್ಲ, ಲೊಕ್ಕ ಹೊಡೆದಿದೆ ಆ ಮಾತಾಡ್ತಾ ಡಿಫಿಷಿಯನ್ಸಿ ಇಲ್ಲ, ಇಲ್ಲ ಮಗುವ ಕೆಮ್ಮು ನೆಗಡಿ ಬಂತು ಆ ಮಾತಾಡೋ ಡಿಫಿಷಿಯನ್ಸಿ ಇಲ್ಲ. ಅಲ್ಲಿರೋದು ರಿಸೆಪ್ಟಾರ್ಸ್ ಎನ್ಸಮ್ ಪಾತ್ರಗಳಿರ್ಬೇಕು. ಅದೆಲ್ಲಿ ಸಿಕ್ತು, ಹರ್ಬಲ್ ಸಿಗ್ತವೆ. ಡಾಕ್ಟರ್ ಏನ್ ಮಾಡ್ತಾರೆ, ದುಡ್ಡು ಮಾಡಕ್ಕೆ ನಿಮಗೆಲ್ಲ ಕೆಮಿಕಲ್ ಮೆಡಿಸಿನ್ ತಿನ್ಸಿ ಸಾಯಿಸ್ತಾರೆ. ಹೌದಾ? ದಯವಿಟ್ಟು ಮತ್ತೆ ರಿಟರ್ನ್ ಹೋಗಿ, ಗೋ ಬ್ಯಾಕ್ ಟು ಯುವರ್ ಆನ್ಸೆಸ್ಟರ್ ಲೈಫ್. 2 ಸ್ಪರ್ಶ ಕಳ್ಕೊಂಡ್ವಿ ನಾವು. ಒಂದು ಭೂ ಸ್ಪರ್ಶ, ಒಂದು ಸೂರ್ಯ ಸ್ಪರ್ಶ. ಮೇಡಮ್ ಇದೆಲ್ಲ ಹೇಳಿದ್ರು ಭೂ ಸ್ಪರ್ಶ ಇಷ್ಟು ಇಂಪಾರ್ಟೆಂಟ್ ಅಂತ. ನಮ್ಮ ಬಾಡಿಯಲ್ಲಿ ಎಕ್ಸೆಸಿವ್ ಪಾಸಿಟಿವ್ ಎನರ್ಜಿ ಇದೆ. ಎಕ್ಸೆಸಿವ್ ಹೆಂಗ್ ಹೋಗ್ಬೇಕು? ನೀವು ವಾಕ್ ಮಾಡುವಾಗ ಕಾಲಿಂದ ಅರ್ಥ ಹೋಗುತ್ತೆ, ನೆಗೆಟಿವ್ ಎನರ್ಜಿ ಅರ್ಥಲ್ಲಿರ್ತದೆ. ಅಗೇನ್ ದೇರ್ ಇಸ್ ಎಕ್ಸ್ಚೇಂಜ್ ಆಫ್ ಎಲೆಕ್ಟ್ರಾನ್ಸ್. ಎಲ್ಲಿ ಓಡಾಡ್ತಾರ? ಎಲ್ಲ ಕಡೆ ಕಾಂಕ್ರೀಟ್ ಜಂಗಲ್ಲು, ಎಲ್ಲೂ ಮಣ್ಣಿಲ್ಲ. ಹೌದಾ? ಮಣ್ಣು ಮೇಲೆ ವಾಕ್ ಮಾಡಬೇಕು. ಅಯ್ಯೋ ಡಯಾಬಿಟಿಸ್ ಕಾಲ್ಗೆ ಆಗ್ಬಿಟ್ರೆ ಅಂತಾರೆ, ಹಂಗಾಗಿದ್ದ ಪರಿಸ್ಥಿತಿ ಅಲ್ವಾ? ಸೂರ್ಯ ರೈಸು ಆಗಿನ ಕಾಲದಲ್ಲಿ ಗೋ ಬ್ಯಾಕ್ ಟು 40-35 ಇಯರ್ಸ್, ನಿಮ್ಮಲ್ಲಿ ಯಾರು ಎಜುಕೇಟರ್ ಇರಲಿಲ್ಲ, ಎಲ್ಲ ಫಾರ್ಮರ್ಸ್ಗಳಿದ್ರು. ಹೌದಾ? ರೈತ ಬೆಳಿಗ್ಗೆ ಹೋಗ್ಬೇಕಾದ್ರೆ ಹೊಲದಲ್ಲಿ ಒಳ ಉಳ್ಬೇಕಾದ್ರೆ ಬಟ್ಟೆ ತೆಗೆದ್ಬಿಡು ಒಂದು ಚಡ್ಡಿಲಿ ಬಿಸಿಲಲ್ಲಿ ಒಳ ಉಳ್ತಿದ್ದ. ಅವಾಗ ಸೂರ್ಯಕಿರಣ ಬೀಳ್ತಿತ್ತು, ಸೂರ್ಯಕಿರಣದಿಂದ ವಿಟಮಿನ್ D3 ಬರ್ತಿತ್ತು. ಆ ಜೊತೆಲಿ ಮಕ್ಕಳು ಹೆಂಡತಿ ಎಲ್ಲ ಹೋಗೋರು, ಅವರು ಹೊಲದಲ್ಲಿ ಕೆಲಸ ಮಾಡೋರು, ಅವರು ವಿಟಮಿನ್ D ಸಿಕ್ತಿತ್ತು. ಅವ್ರು ಯಾರಿಗೆ ಕ್ಯಾನ್ಸರ್ ಇತ್ತು, ಯಾರು ಮಂಡಿ ನೋವಿತ್ತು, ಯಾರು ಬೇರೆ ಬೇರೆ ಸೋರಿಸಿಸ್, ಕಿಡ್ನಿ ಫೇಲ್ಯೂರ್, ಯಾವ ಕಾಯಿಲೆಗಳು ಇರಲಿಲ್ಲ. ನಾವು ಬೆಳಿಗ್ಗೆ ಕೊಡೆ ಹೊಡ್ಕೊಳ್ತೀವಿ, ಛತ್ರಿ, ಅಯ್ಯೋ ಬಿಸಿಲು ಬೀಳ್ತಿದೆ ಅಂತ, ಅಯ್ಯೋ ಮುಚ್ಚಿಟ್ಬಿಡ್ತದೆ ಶೂ ಹಾಕೊಳ್ತೀವಿ. ಹಂಗಾಗ್ಬಿಟ್ಟು 2 ಸ್ಪರ್ಶ ಕಳ್ಕೊಂಡ್ವಿ. ಈ 2 ಸ್ಪರ್ಶ ಎಲ್ಲಿಂದ ಹೋಯ್ತು? ನಿಮ್ಮ ತಂದೆ ತಾಯಿ ದೂರ ಆದಂಗೆ ಗೊತ್ತಾಯ್ತು. ಜಸ್ಟ್ ಆಟೋಮೆಟಿಕಲಿ ಎಲ್ಲ ಸಪರೇಟ್ ಆದರು. ಹಾಗಾಗಿ ಎಲ್ಲ ಹೈಬ್ರಿಡೇಷನ್ ಆಗೋಯ್ತು, ಎಲ್ಲ ಫುಡ್ ಹೈಬ್ರಿಡ್ ಆಗೋಯ್ತು. ಯಾವ ಫುಡ್ ತಿನ್ಬೇಕು? ಈಗ ಡಾಕ್ಟರ್ ಹೇಳ್ತಾರೆ, ನಾನು ಸುಮ್ಮನೆ ಜನರಲ್ಲ ಮಾತಾಡ್ತಾ ಇದ್ದೀನಿ, ನೆವರ್ ಎಂಡಿಂಗ್ ಸ್ಟೋರಿಗಳು. ಈಗ ಪ್ರತಿಯೊಬ್ಬರು ಡಯಾಬಿಟಿಕ್ ಅಪ್ಪ. ಅವಾಗ ಎಲ್ಲರ ಮಲ್ಲಿ ಒಂದು ದಿವಸ ಉಪ್ಸಾರು, ಒಂದು ದಿವಸ ಬೇಳೆ ಸಾರು, ಕಡಲೆ ಸಾರು, ಅವರೆಕಾಳು ಸಾರು, ಅಥವಾ ಮಸೊಪ್ಪು ಸಾರು ಏನು ಮಾಡ್ಕೊಂಡು ಆಗಿನ ಕಾಲದಲ್ಲಿ ತಿಂತಿರು. ಯಾರು ಬೇಳೆ ಯೂಸ್ ಮಾಡ್ತಿರಲಿಲ್ಲ. ಈಗ ಬೇಳೆ ಇಲ್ಲದೆ ಸಾಂಬಾರೇ ಇಲ್ಲ. ಆ ಬೆಳೆ ಎಲ್ಲಿ ತರ ಆಫ್ರಿಕಾದ ಬೆಳೆದು ಇಲ್ಲದ ಇಂಡಿಯಾದಲ್ಲೆಲ್ಲ. ಹಂಗಾಗಿ ಹಾಳಾಗಿದೆ. ಅದೇ ವರ್ಸ್ಟ್ ಪ್ರೋಟೀನ್ ಬೆಳೆನೆ. ಈಗ ಯಾರು ಹುಳ್ಳಿಕಾಳು ಸಾರು ಮಾಡ್ತಾರೆ, ಬೆಳೆ ಸಾರು ಮಾಡ್ತಾರೆ? ಯಾರು ಮಾಡಲ್ಲ. ಎಲ್ಲ ಸಿಂಪಲ್, ವೆರಿ ಸಿಂಪಲ್ ಆಗಿ ಹೇಳ್ತೀನಿ. ನಿಮ್ಮ ಹೆಲ್ತ್ ನೀವು ಹೆಂಗ್ ಹಾಳು ಮಾಡ್ಕೊಳ್ತೀರಾ ಹೆಂಗಸಗಳಿಂದ ಹೇಳ್ತೀನಿ. ಒಂದ್ ಕಾಲದಲ್ಲಿ ಅಡಿಗೆ ಮಾಡ್ಬೇಕಾದ್ರೆ
ಬೇಳೆ ಬಂದಿದೆ ಇಲ್ವ ಅಂತೇಳಿ ಪಾತ್ರೆ ಒಳಗಡೆ ಬೇಳೆ ಕಿತ್ತಕ್ಕೆ ನೋಡ್ತಿದ್ರಿ, ಹೌದಾ? ಸೊ ಬೇಳೆ ಬಂದಿದೆ ಅಂತ ಅಂದ್ಬಿಟ್ಟು ಅಂತ ಸ್ಟವ್ ಆಫ್ ಮಾಡ್ತೀವಿ. ಹಾಗೆ ತರಕಾರಿ ಬಂದಿರೋ ಅಂತ ತರಕಾರಿ ಆಫ್ ಮಾಡ್ತೀವಿ. ಅವಾಗ ಒಂದು ಸ್ಟೇಜ್ ಹೋದಾಗ ಬೆಂದಾಗ ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಎಲ್ಲ ರಿಲೀಸ್ ಆಗ್ತಿತ್ತು, ಹೌದಲ್ವಾ? ಈಗ ಕುಕ್ಕರ್ ಬಂತು, ವಿಷಲ್ ಹೊಡಿಸ್ಬಿಟ್ರು, 3-4 ಸಲ 5 ಸಲ ವಿಷಲ್ ಹೊಡೆದ ತಕ್ಷಣ ಆ ಕುಕ್ಕರ್ ಹೀಟ್ ಜನರೇಟ್ ಆಗಿ ಅಲ್ಲಿ ನ್ಯೂಟ್ರಿಯೆಂಟ್ಸ್ ಎಲ್ಲ ಬರ್ನ್ ಮಾಡುತ್ತೆ. ಯು ಆರ್ ಈಟಿಂಗ್ ಓನ್ಲಿ ಡೆಡ್ ಫುಡ್ ಜಸ್ಟ್ ಟು ಫಿಲ್ ಅಪ್ ಯುವರ್ ಸ್ಟಮಕ್, ಹೌದಾ? ಆಗ ಸಿಲ್ವ ಪಾತ್ರೆಗಳು, ಮಡಕೆ ಪಾತ್ರೆಗಳಲ್ಲಿ ಬೆಂದಿದೆಯ ನೋಡಿ ನ್ಯೂಟ್ರಿಯೆಂಟ್ಸ್ ಫುಡ್ಗಳು ಸಿಗ್ತಿತ್ತು. ಈಗೆಲ್ಲ ಜಂಕ್ ಫುಡ್ಗಳು ಬಂದ್ಬಿಟ್ಟಿವೆ. ಯೂರ್ ಈಟಿಂಗ್ ಡೆಡ್ ಫುಡ್, ಲೆಕ್ಕೆ ಅದೇನೋ ಪಾಸ್ತಾ ಗಿಸ್ತಾ ಬರ್ಗರು ಅಂತಾರೆ, ಅದೆಲ್ಲ ಇದೆ ಡೆಡ್ ಫುಡ್. ಇದು ಡೆಡ್ ಫುಡ್ ಲೈವ್ ಇದೆಯಾ? ಜೀವ ಇರೋದು ತರಕಾರಿಗೆ. ಅನ್ನ ಬಸಿತಾ ಇದ್ರು, ಈಗ ತಾಯಿದ್ರೆ ಒಂದ್ ಕಾಲ ಅನ್ನ ಬಸ್ತು ಅದ್ರಲ್ಲಿ ಸ್ಟಾರ್ಚ್ ಹೊರಡೆ ಹಾಕ್ತಿದ್ರು, ಆಗ ಕಂಟೆ ಎಣ್ಣೆ ಅಂತ ಅಂದ್ಬಿಟ್ಟು ಹೊರಡೆ ಹಾಕ್ತಿದ್ರು. ಈ ಯಾವ ಎಣ್ಣೆ ಯೂಸ್ ಮಾಡಿ ಅದರಲ್ಲೇ ಬೇಯಿಸ್ತಾ ಇದ್ದೀರಾ, ಅದೇ ಎಣ್ಣೆ, ಅದೇ ಕಂಟೆ ಎಣ್ಣೆ. ಯಾವ ಸ್ಟಾರ್ಚ್ ತಿಂದು ಡಯಾಬಿಟಿಸ್, ಮತ್ತೆ ಡಯಾಬಿಟಿಸ್ ಜಾಸ್ತಿ ಆಗುತ್ತೆ. ಒಂದ್ ಹೇಳ್ತೀನಿ, ನೆರೆದವ್ರು ಎಲ್ಲರೂ ಹೇಳ್ತೀನಿ, ಯಾರ ಡಾಕ್ಟರ್ ಚಪಾತಿ ತಿನ್ನು ಅಂತಂದ್ರೆ ಅವ್ನು ಎಗ್ಗ ಮಕ್ಕ ವರ್ಷ ಕೇಳಿ, ಚಪಾತಿಯಲ್ಲಿ ಎಷ್ಟು ಕ್ಯಾಲರಿ ಇದೆ, ಎಷ್ಟು ಶುಗರ್ ಇದೆ ಫಸ್ಟ್ ಕೇಳಿ. ಅಂದಲ್ಲಿ ಜಾಸ್ತಿ ಇದೆಯೋ ಚಪಾತಿಯಲ್ಲಿ ಜಾಸ್ತಿ ಇದೆಯೋ ಕೇಳಿ. ಚಪಾತಿ ತಿನ್ನೋದು ಬಿಡಿ, ಚಪಾತಿ ಅನ್ನೋ ಫುಡ್ ಅಲ್ಲ. ಚಪಾತಿ ವೆಸ್ಟರ್ನ್ ಕಂಟ್ರಿ ಫುಡ್ಡು. ಯಾವಾಗ ಪಿ ವಿ ನರಸಿಂಹರಾವ್ ತಂದ ಮನಮೋಹನ್ ಇದ್ದಾಗ ಅವಾಗ ಗ್ಲೋಬಲೈಸೇಷನ್ ಆಯ್ತು, ಅಲ್ಲಿ ಚಪಾತಿ ಶುರು ಆಯ್ತು. ಅಂತಂಗ ಮುದ್ದೆ ತಿನ್ಕೊಂಡಿದ್ವಿ ಅಲ್ವಾ? ಈಗ ಚಪಾತಿನೇ ತಿನ್ಬಿಟ್ಟ, ಮುದ್ದೆ ತಿನ್ಬಿಟ್ರೆ ಈಗ ಯಾರ ಕಡೆ ಬೆಳಿಗ್ಗೆ ಚಪಾತಿ, ಮಧ್ಯಾಹ್ನ ಚಪಾತಿ, ರಾತ್ರಿ ಚಪಾತಿ. ಸುಮ್ಮನೆ ಗೂಗಲ್ ಮಾಡಿ ಈಸ್ ಚಪಾತಿ ಇಸ್ ಬ್ಯಾಡ್ ಆರ್ ಗುಡ್ ಅಂತ ಮೊಬೈಲ್ ಎಲ್ಲ ಬರ್ತದೆ. ಎಲ್ಲೂ ಹೋಗ್ಬೇಕಿಲ್ಲ, ಏನು ಡಾಟಾ ಕೇಳಬೇಕಾಗಿಲ್ಲ. ಈಸ್ ಚಪಾತಿ ಆರ್ ಈಸ್ ಬ್ರೆಡ್ ಈಸ್ ಗುಡ್ ಫಾರ್ ಹೆಲ್ತ್ ಆರ್ ನಾಟ್ ಅಂದ್ರೆ ಅದ್ರಲ್ಲಿ ಎಷ್ಟು ಶುಗರ್ ಬರುತ್ತೆ ಅಂದ್ರೆ ಗೂಗಲ್ ಮಾಡಿ ಚೆಕ್ ಅಂತ ರಿಪೋರ್ಟ್ ಕೈಲೇ ಸಿಗುತ್ತೆ. ನೀವೇನು ಡಾಕ್ಟರ್ದಾಗ ಕನ್ಸಲ್ಟೇಷನ್ ಹೋಗ್ಬೇಕಾಗಿಲ್ಲ. ಅದಕ್ಕೆ ಮಿತ ಆಹಾರ, ಬೆಳಿಗ್ಗೆ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಫಾಸ್ಟಿಂಗ್ ಮಾಡಿ. ಎಷ್ಟು ಫಾಸ್ಟಿಂಗ್ ಮಾಡ್ತಾರೋ ಬಾಡಿ ಪೆಥೋಜನ್ಸ್ಗಳು ಬರ್ನ್ ಆಗ್ತವೆ. ನೀವು ಎಷ್ಟು ಊಟ ಮಾಡ್ತಾರೋ ನಿಮ್ಗೋಸ್ಕರ ಅಲ್ಲ, ಆ ಪೆಥೋಜನ್ ಬೆಳಿತಿರ್ತವೆ. ಅದಕ್ಕೆ ಡಯಾಬಿಟಿಸ್ ಕಂಟ್ರೋಲ್ ಬರೋಲ್ಲ, BP ಕಂಟ್ರೋಲ್ ಬರೋಲ್ಲ, ಹಾರ್ಟ್ ಅಟ್ಯಾಕ್ ಆಗ್ತಾ ಇರ್ತದೆ. ಬಾಡಿ ಸ್ಪಿಲ್ ಪೆಥೋಜನ್ಸ್ ಓದಿ. ಒಂದ್ಸಲ BCG ವ್ಯಾಕ್ಸಿನೇಷನ್ ಬಾಡಿ ಊಟ ಮೇಲೆ ಅಲ್ಲಿ ಪೆಥೋಜನ್ಸ್ ಶುರುವಾಯಿತು ಅಂತ ಅರ್ಥ ಇದಲ್ಲ? ಸೊ ನಾವು ಮಾತಾಡೋದು ಜಾಸ್ತಿ ಇದೆ, ಇಲ್ಲಿ ಹಿಂದಾಗೋದಿಲ್ಲ, ಕೊಟ್ಬಿಡ್ತೀನಿ. ಸೊ ಈ ರೀತಿಯಲ್ಲಿ ನಮ್ಮ ಚಂದ್ರನಾಥ್ ಸರ್ ಹೇಳಿದ್ದಾರೆ ಅದ್ಭುತವಾದ ವಿಷಯಗಳು. ಅಂದರೆ ಒಂದು ಇಮ್ಯುನೈಸೇಷನ್ ಅಂತ ನಾವೇನು ಮಾಡ್ಕೊತಾ ಇದೀವೋ ಅದ್ರ ಮೇಲೆ ಬುಕ್ಕು ಸರ್ ತೋರಿಸಿದಾರಲ್ಲ, ಆ ಥರ ಎಷ್ಟೋ ಬುಕ್ಗಳು ಈ ಥರ ಬರ್ತಿದ್ದಾರೆ. ಆದರೆ ಇವೆಲ್ಲ ಆಚೆ ಕಡೆ ಹೋಗಲ್ಲ, ಇವೆಲ್ಲ ಸಪ್ರೆಸ್ ಮಾಡಿಸ್ತಾರೆ. ಓಕೆ, ಅದು ಅಂದರೆ ಸ್ವಲ್ಪ ಅವರು ಪವರ್ಫುಲ್ ಆಗಿರ್ತಾರೆ ಖಂಡಿತ. ಯಾರೇ ಡಾಕ್ಟ್ರು ವ್ಯಾಕ್ಸಿನ್ ಬಗ್ಗೆ ಮಾತಾಡಿದ್ರೆ ಅವ್ನು ಬಿಗ್ ಫಾರ್ಮರ್ ಮುಗಿಸ್ಬಿಡ್ತಾರೆ, ಮಾತಾಡೋಂಗಿಲ್ಲ ಪಬ್ಲಿಕಲ್ಲಿ. ಒಂದು ಕ್ಲೋಸ್ ಚೇಂಬರ್ಲಿ ಅಷ್ಟೇ ಮಾತಾಡ್ಬೋದು. ವಿ ಕ್ಯಾನ್ ಎಜುಕೇಟ್ ಸಮ್ ಪೀಪಲ್, ನಾಟ್ ಇನ್ ಓಪನ್ ಸ್ಟೇಜ್. ಅರ್ಥೈತಲ್ಲ? ವ್ಯಾಕ್ಸಿನ್ ಬಗ್ಗೆ ಎಲ್ಲೂ ಮಾತಾಡೋಂಗಿಲ್ಲ. ಸುಮ್ಮನೆ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಎಲ್ಲ ಇಲ್ಲಿ ಲಾಯರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಡಾಕ್ಟರ್ ಇರ್ಬೋದು. ಒಬ್ಬ ಲಾಯರ್ ಒಂದು ಸೆಟಲೈಟ್ನ, ಒಬ್ಬ ಇಂಜಿನಿಯರ್ ಸೆಟಲೈಟ್ನ ಬಾಹ್ಯಾಕಾಶ ಕಳಿಸ್ಬೇಕಾದ್ರೆ 100 ಸೈಂಟಿಸ್ಟ್ ಜೊತೆ ಡಿಸ್ಕಸ್ ಮಾಡ್ತಾನೆ. ನೋಡಪ್ಪ, ಸೆಟಲೈಟ್ ಲಾಂಚ್ ಮಾಡಬೇಕು, ಹೆಂಗೆ ಸಿದ್ಧ ಹೋಗ್ಬೇಕು ಅಂತೇಳಿ ಸುಮಾರು ವರ್ಷದ ಪ್ರಿಪೇರ್ ಆಗಿರ್ತಾರೆ. ಸೆಟಲೈಟ್ ಅವನಿಗೆ ಚಂದ್ರಯಾನಕ್ಕೆ ಹೋಗಿ ಸರ್ವೆ ಮಾಡ್ಕೊಂಬರಲ್ಲ, ಇಲ್ಲೇ ಲ್ಯಾಂಡ್ ಮಾಡಬೇಕು ಅಂತೇಳಿ ಕಳಿಸ್ತಾನೆ ಬೈ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಅಂಡ್ ಫಿಸಿಕ್ಸ್ ಮೇಲೆ. ಅದೇ ರೀತಿ ಒಂದು ಲಾಯರ್ ಒಂದು ಕೋರ್ಟಲ್ಲಿ ಆರ್ಗ್ಯೂ ಮಾಡ್ತಾನೆ ಒಂದು ಕೇಸ್ ಕ್ಲೈಂಟ್ ಬಗ್ಗೆ. ಕ್ಲೈಂಟ್ 20-30 ಸಲ ಕ್ವಶನ್ ಮಾಡ್ತಾನೆ. ಅದಕ್ಕೆ ನಿಧಾನ ಎತ್ಕೊಂಡು ಪ್ರೊಸೆಸ್ಸು. ಆಮೇಲೆ ಲ್ಯಾಡ್ ಟು ಲ್ಯಾಡ್ ಡಿಸಿಷನ್ ಆಗುತ್ತೆ. ಆಮೇಲೆ ವಾದ ಪ್ರತಿವಾದಗಳ ಆಲಿಸಿದ ನಂತರ ಈ ತೀರ್ಪನ್ನು ಕೊಡಲಾಗುವುದು ಅಂತ ಜಡ್ಜ್ಮೆಂಟ್ ಕೊಡ್ತಾನೆ. ಆದರೆ ನಾವು ಮೂರ್ಖ ಡಾಕ್ಟರ್ಗಳು ಕ್ವಶನ್ನೇ ಮಾಡಿದ್ವಿ. ಕೊರೋನಾ ವ್ಯಾಕ್ಸಿನ್ ಬಂದು ಕೊಟ್ಬಿಡು. ಈಗ ಹಾರ್ಟ್ ಅಟ್ಯಾಕ್ಸ್ ಆಯ್ತವ್ರೆ, ಕಿಡ್ನಿ ಫೇಲರ್ಸ್ ಆಯ್ತವ್ರೆ, ಕ್ಯಾನ್ಸರ್ ಆಯ್ತವ್ರೆ, ಏನೇನು ಆಗ್ಬೇಕು ಎಲ್ಲ ಯಾರು ಕೇಳೋರಿಲ್ಲ, ಅದನ್ನ ಕೇಳೋದೇ ಇಲ್ಲ. ಸೊ
We that are doing more crime than criminals. We are doing more crime than criminals. ನಾನು ಒಂದೇ ಕೈ ಮುಗಿದು ಕೇಳ್ಕೊತೀನಿ ಡಾಕ್ಟರ್ ಹತ್ರ, ನಮ್ಮನ್ನು ಬದುಕಲ್ಬಿಡಿ, ನಾವು ಬದುಕತ್ತೀವಿ. ದಯವಿಟ್ಟು ಈ ಕುರಿಗಳ ತರ ಸಾಯಿಸ್ಬೇಡಿ, ನಮ್ಮನ್ನು ಬದುಕಲ್ಬಿಡಿ, ನಾವು ಬದುಕಲ್ತೀವಿ. ಸೊ doctor is nowhere noble profession, it's a criminal profession. ಏನಮ್ಮ ಪ್ರಶ್ನೆ ಇದೆಯಾ? ದಯವಿಟ್ಟು ನೀವು ಒಳ್ಳೆ ಕ್ವಶನ್ ಕೇಳಿದ್ರೆ, ಆಂಟಿ ಸರ್ಕಲ್ ವ್ಯಾಕ್ಸಿನ್, ಕ್ಯಾನ್ಸರ್ ವ್ಯಾಕ್ಸಿನ್ ಬಂದಿದೆ. ಕ್ಯಾನ್ಸರ್ ಪ್ರಿವೆನ್ಷನ್ಗೆ ಒಂದು ವ್ಯಾಕ್ಸಿನ್ ಬಂದಿದೆ, ಆಂಟಿ ಸರ್ವಿಕಲ್ ವ್ಯಾಕ್ಸಿನ್ ಅಂತ. ದಯವಿಟ್ಟು ಅಕ್ಕ ತಂಗಿಯರೇ ಯಾರು ಮಕ್ಕಳಿಗೆ ಹಾಕ್ಸ್ಬೇಡಿ. ಇಟ್ಸ್ ಎ ಡಿಪಾಪ್ಯುಲೇಷನ್ ಅಜೆಂಡಾ. ಅವ್ರು 9 ವರ್ಷದಿಂದ 14 ವರ್ಷ ಒಳಗೆ ಮಕ್ಕಳಿಗೆ ಮಾತ್ರ ಹಾಕ್ಸಿ ಅಂತಾರೆ. 9 ರಿಂದ 14 ವರ್ಷ ಒಳಗೆ ಹೆಣ್ಣು ಮಕ್ಕಳು ವೃತ್ತಿ ಆಗೋ ವಯಸ್ಸು. ಆ ವಯಸ್ಸಲ್ಲಿ ಈಸ್ಟ್ರೋಜನ್ ಪ್ರೊಜೆಸ್ಟೆರಾನ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಆ ಹಾರ್ಮೋನ್ಸ್ ಬ್ಲಾಕ್ ಮಾಡ್ಬಿಟ್ರೆ ಈಗ ಹೆಂಗೆ ಬಿದ್ದಿನ ಹೆಣ್ಣಾಯಿಗಳಿಗೆ ಹೆಂಗೆ ವ್ಯಾಸಕ್ಟಮಿ ಮಾಡ್ತಾ ಇದ್ರು, ಲಟ್ಟುರಕ್ಟಮಿ, ಅದೇ ರೀತಿ ಹೆಣ್ಮಕ್ಳಿಗೆ ಇಂಡೈರೆಕ್ಟ್ ಆಗಿ ವ್ಯಾಕ್ಸಿನ್ ಕೊಟ್ಟು ಮುಂದಕ್ಕೆ ಮಕ್ಕಳು ಆಗ್ತಾ ಇರೋದಕ್ಕೆ ಅಜೆಂಡಾ ಇದು WHO. ಅದಕ್ಕೆ ಯಾರು ಫೋರ್ಸ್ ಮಾಡಿಲ್ಲ, ಕೊರೋ ತರ ಫೋರ್ಸ್ ಮಾಡಕ್ ಹೋಗಿಲ್ಲ. ಅವರು ಇಂಡೈರೆಕ್ಟ್ ಆಗಿ ತರ್ತಾ ಇದಾರೆ ಅಷ್ಟೇ. ಮತ್ತೆ 100% 35 ವರ್ಷಕ್ಕೆ ಗ್ಯಾರಂಟಿ ಕ್ಯಾನ್ಸರ್ ಬಂದೇ ಬರ್ತದೆ ಅವ್ರಿಗೆ. ಅವ್ರನ್ನ ಎಲ್ಲ ಅಜೆಂಡಾ ಮಾಫಿಯಾಗಳು, ಬಿಗ್ ಮಾಫಿಯಾ, ಬಿಲ್ ಗೇಟ್ಸ್ ಮಾಫಿಯಾ. ದಯವಿಟ್ಟು ಅವ್ರಿಗೆ ಹೇಳಿ ಆರ್ಗ್ಯೂ ಮಾಡಕ್ ಹೋಗ್ಬೇಡಿ. ಡಾಕ್ಟರ್ಗಳ ಸ್ಕೂಲ್ಗಳಲ್ಲಿ ನಮ್ಮ ಫ್ಯಾಮಿಲಿ ಡಾಕ್ಟರ್ ಇದ್ರೆ ಅವ್ರನ್ನ ಹಾಕ್ಸ್ಕೊಳ್ತೀವಿ ಅಂತ ನೋಡಿ. ದಯವಿಟ್ಟು ಯಾವ ವ್ಯಾಕ್ಸಿನ್ ಬೇಕಾಗಿಲ್ಲ. ವ್ಯಾಕ್ಸಿನ್ ಇರೋದು ನಮ್ಮ ಬಿಸ್ನೆಸ್ಗೆ, ನಿಮ್ ಹೆಲ್ತ್ಗಲ್ಲ. ನೀವ್ ಅನ್ಕೊಂಡಿದ್ರೆ ಅಯ್ಯೋ ಎಲ್ಲ ವ್ಯಾಕ್ಸಿನ್ ಹಾಕ್ಬಿಟ್ರೆ ಬದುಕೊಡ್ತೀವಿ ಅಂತ. ಸುಳ್ಳು. ಈ ಬದುಕ್ತಿರೋರು ಇಂಥ ದೊಡ್ಡ ಮನುಷ್ಯರು ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ. ವ್ಯಾಕ್ಸಿನ್ ಇಸ್ ಹಾರ್ಮ್, ವ್ಯಾಕ್ಸಿನ್ ಇಸ್ ಎ ಕ್ರೈಮ್. ಅದಕ್ಕೆ ಏನ್ ಮಾಡಿ, ಏನೋ ಒಂದೇಳ ಬೇಜಾರು ಮಾಡ್ಕೋಬೇಡಿ. ಬರೀ ಲಂಚ ಸಮ್ಟೈಮ್ ಹೆಲ್ಪ್ಸ್. ಅವ್ರಿಗೊಂದು 500 1,000 ರೂಪಾಯಿ ಕೊಟ್ಟಿದ್ದು ಸರ್ಟಿಫಿಕೇಟ್ ಕೊಡ್ತಾರೆ ಆಕ್ಸಿಡೆಂಟ್ ಅಷ್ಟೇ. ಜಸ್ಟ್ ಡೂ ಬ್ರೇವರಿ, ಗೆಟ್ ಎ ಸರ್ಟಿಫಿಕೇಟ್. 1,000 ರೂಪಾಯಿ ಕೊಡಿ, ಯಾವ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಾನೆ. ಮತ್ತೆ ಎಲ್ಲೂನು ಈ ಅಲೋಪತಿ ಮೆಡಿಸಿನ್ ನ ವಿರೋಧದ ಬಗ್ಗೆ ಎಲ್ಲೂ ಹೊರಗಡೆ ಪಬ್ಲಿಕ್ ಆಗಿ ಮಾತನಾಡಕ್ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ರಾಮದೇವ್ಜಿ ಮಹಾರಾಜನವ್ರನ್ನ ಕೇಳಿರ್ಬೋದು ತಾವು, ಯೋಗ ಗುರು. ಅವರು ಅಲೋಪತಿ ಮೆಡಿಸಿನ್ ಬಗ್ಗೆ ವಿರೋಧವಾಗಿ ಮಾತನಾಡಿದ್ದಕ್ಕೆ ಅವರನ್ನ ಅರೆಸ್ಟ್ ಮಾಡಿದ್ರು. ಅಂತಹ ಒಬ್ಬ ಇಂಟರ್ನ್ಯಾಷನಲ್ ಫಿಗರ್ ಅವನು. ಅಂಥವನನ್ನೇ ಅರೆಸ್ಟ್ ಮಾಡಿದ್ರು ಅಂತ ಹೇಳಿದ್ರೆ ನಮ್ಮಂಥವ್ರನ್ನ ಬಿಡೋದಿಲ್ಲ. ಇಲ್ಲೇನು ಅಂತ ಹೇಳಿದ್ರೆ ನಾವು ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು, ನಮ್ಮ ಜೀವನವನ್ನ ಸರಿಪಡಿಸ್ಕೋಬೇಕಷ್ಟೇ. ಇಲ್ಲಿ ಹೇಳ್ತಾ ಇರ್ತಕ್ಕಂಥ ವಿಚಾರಗಳೆಲ್ಲವೂ ಕೂಡ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ಮಕ್ಕಳನ್ನ, ನಮ್ಮ ನೆರೆಹೊರೆಯವರನ್ನ ನಾವು ಗುಟ್ಟಾಗಿ ಹೇಳ್ಕೊಂಡು ಅವ್ರನ್ನ ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡ್ಬೇಕಷ್ಟೇ ಹೊರತು ಎಲ್ಲೂ ಹೊರಗಡೆ ದಯಮಾಡಿ ಚರ್ಚೆ ಮಾಡಕ್ ಹೋಗ್ಬೇಡಿ. ಸೀಕ್ರೆಟ್ ಆಫ್ ಲಿವಿಂಗ್ ಇನ್ ಫ್ಯೂಚರ್ ಹೇಳ್ತೀನಿ. ನಿಮ್ಮ ಮೊಬೈಲ್ ಟೈಪ್ ಮಾಡ್ಕೊಳ್ಳಿ, ಕೈಲಿ ಬರ್ಕೊಳ್ಳಿ. ಎಲ್ಲಿಗೆಲ್ಲ ಬರೋದಿಲ್ಲ ವೈರಸ್ ಜ್ವರಗಳು, ಯಾವ್ದು ಬ್ಯಾಕ್ಟೀರಿಯಾ ಜ್ವರ ಇಲ್ಲವೇ ಇಲ್ಲ. 3 ಮಂದಿ ಡಾಕ್ಟರ್ ಹತ್ರ ಹೋಗ್ತಾ ಇರ್ಬೇಕು. ನಂಬರ್ 1 ಆಂಡ್ರೋಗ್ರಾಫಿಸ್ ಪೆನಿಕುಲೇಟಾ ಕ್ಯೂಪುಟೆನ್ಸಿ. ಆಂಡ್ರೋಗ್ರಾಫಿಸ್ ಪೆನಿಕುಲೇಟಾ ಕ್ಯೂಪುಟೆನ್ಸಿ, ಅದಕ್ಕೆ ಆಯುರ್ವೇದದಲ್ಲಿ ಕಾಲ್ಮೆಗ್ ಅಂತಾರೆ. ಎರಡನೇದು ಇಪೋಟೋರಿಯಂ ಪರ್ಫೋಲೇಟಮ್ ಅಂತ, ಇಪೋಟೋರಿಯಂ ಕ್ಯೂ. ಇವೆರಡು ನಿಮ್ಮಲ್ಲಿ ಸ್ಟಾಕ್ ಇಟ್ಕೊಳ್ಳಿ. ಯಾವ ಜ್ವರ ಬರಲಿ, ಡೆಂಗು ಬರಲಿ, ಕೊರೋನಾ ಬರಲಿ, ಎಕ್ಕುಟ್ಟಲ್ಲಿ, ಅದ್ಯಾವ್ದು ಮಂಕಿ ಪಾಕ್ಸು ಆಳು ಮುಳು ಅಂತಾರಲ್ಲ, ಯಾವ್ದಾರ ಬರಲಿ, ಬೆಳಿಗ್ಗೆ 20 ಮಧ್ಯಾಹ್ನ 20 ಅರ್ಧ ಗ್ಲಾಸ್ ನೀರು ಹಾಕೊಂಡು ಕುಡ್ಕೊಳ್ಳಿ, ಎಲ್ಲರೂ ಇರ್ತೇವೆ. ದಟ್ ಸೀಕ್ರೆಟ್ಸ್ ಆಫ್ ಆಂಡ್ರೋಗ್ರಾಫಿಸ್ ಪೆನಿಕುಲೇಟಾ. ಆಂಡ್ರೋ ANDRO. ಮದರ್ ಟೀಚರ್
ಆಂಡ್ರೋಗ್ರಾಫಿಸ್, GRAPHIS. Q ಅಂತ ಹಾಕ್ಲಿ ಸಾಕು. Q ಅಂದ್ರೆ ಕ್ವಾಂಟಮ್ ಎನರ್ಜಿ. ವಾಟ್ ಇಸ್ Q ಅಂದ್ರೆ ಅರ್ತ್ ಇಸ್ ಅ ಕ್ವಾಂಟಮ್, ಅರ್ತ್ ಇಸ್ ಅ ಕ್ವಾಂಟಮ್, ಅರ್ತ್ ಇಸ್ ಅ ಕ್ವಾಂಟಮ್, ಓಷನ್ ಇಸ್ ಅ ಕ್ವಾಂಟಮ್. ಪೆನಿಕ್ಯುಲೇಟರ್, ಆಂಡ್ರೋಗ್ರಾಫಿಸ್ ಪೆನಿಕ್ಯುಲೇಟರ್ Q ಅಂತ. ಆಂಡ್ರೋಗ್ರಾಫಿಸ್ ಅಂತ ಸಾಕು, Q ಅಂತ ಹಾಕ್ಲಿ. ಮೆಸೇಜ್ ಹಾಕ್ತೀನಿ, 365 ಮೆಸೇಜ್ ಹಾಕ್ತೀನಿ. ಸೊ ಎಲ್ಲೂ ಡಾಕ್ಟರ್ ತಗೋಬೇಕಾಗಿಲ್ಲ. ನೀವು ಮನೇಲಿ ತಗೊಳ್ಳಿ, ಬೆಳಗ್ಗೆ 20 ತೊಟ್ಟು, ಮಧ್ಯಾಹ್ನ 20 ತೊಟ್ಟು, ರಾತ್ರಿ 20 ತೊಟ್ಟು, 3-4 ಗಂಟೆ ತಗೊಳ್ಳಿ ಸಾಕು. 100 ml ಸಿಗುತ್ತೆ. ಹೋಮಿಯೋಪತಿ ಶಾಪಲ್ಲಿ ಸಿಗುತ್ತೆ. ಹೋಮಿಯೋಪತಿ ಶಾಪಲ್ಲಿ ಸಿರಪ್ ಇದು ಹರ್ಬ್ಸ್, ಮದರ್ ಟಿಂಚರ್ ಹೋಮಿಯೋಪತಿ ಶಾಪಲ್ಲಿ ಸಿಗುತ್ತೆ. ತೆಗೆದು ಮಲ್ಲಿಟ್ಕೊಂಡಿರಿ. ಯಾರಿಗೆ ಮಗ ಒಂದು ಮಾತ್ರ ಕೈ ಇರುತ್ತೆ ಏನಾಗಲ್ಲ, ಸಣ್ಣ ಮಕ್ಕಳು ಸ್ವಲ್ಪ ಕಷ್ಟ ಆಗತ್ತೆ. ಯಾವ ಡೆಂಗು ಜ್ವರ, ಕೊರೋನಾ, ಚಿಕನ್ ಗುನಿಯಾ, ಮಣ್ಣು ಮಸಿ, ಎಬೋಲಾ ಗಿಬೋಲಾ, ಮಂಕಿ ಪಾಕ್ಸ್ ಇದ್ದ ಎಲ್ಲ ಇಪುಟೋರಿಯಂ, EUPOTORIUM Q. 100 ml ಪರ್ಚೇಸ್ ಮಾಡಿ. ಏನು ಎರಡಕ್ಕೂ ಸೇರಿದ್ರೆ 500 ರೂಪಾಯಿ 600 ರೂಪಾಯಿ ಆಗುತ್ತೆ ಅಷ್ಟೇ ಅಂಗಡಿಯಲ್ಲಿ. ಏನ್ ಆ ಕನ್ಸಲ್ಟೇಷನ್ ಕೊಡ್ತಾರೆ, ಪ್ರಿಟೇಷನ್ 500 ರೂಪಾಯಿ. ಈ ಡ್ರಾಪ್ಸ್ ಅಂತ ಸಾಕು. ಇದು ಹೋಮಿಯೋಪತಿ ಸರ್. ಹೋಮಿಯೋಪತಿ ಇದು ಹೋಮಿಯೋಪತಿ ಅಲ್ಲೂ ಮಾಡ್ತಾರೆ, ಹೋಮಿಯೋಪತಿಯಲ್ಲಿ ಮಾಡ್ಕೊಡ್ತಾ ಇದ್ದಾರೆ ಮದರ್ ಟಿಂಚರ್ನ. ಇದು ಆಕ್ಚುಲಿ ಆನ್ಸೆಂಟ್ ಮೆಡಿಸನ್, ಹರ್ಬ್ಸ್ಗಳದು. ಬಟ್ ಆಯುರ್ವೇದ ಮಾಡ್ತಿಲ್ಲ, ಹೋಮಿಯೋಪತಿ ಮಾಡ್ತಾರೆ. ಯಾರು ಮಾಡಿ ನಮ್ಗೆ ನಮ್ಗೆ ನ್ಯಾಚುರಲ್ ರೆಮಿಡಿ ತಂದು ಇಟ್ಕೊಳ್ಳಿ, ಮಜಾ ಮಾಡಿ. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 20 20 ಡ್ರಾಪ್ಸ್. ಸರ್ ಎಷ್ಟು ದಿವಸ ತಗೋಬೇಕು? 3 days ಸಾಕು, 3 to 4 days. ಸರ್ ಎಲ್ಲರೂ ತಗೋಬೋದಾ? ಎಲ್ಲರೂ ತಗೋಬಹುದು, ಇಮಿಡಿಯೇಟ್ಲಿ FIH. ಈಗ ಹೊಸದಾಗಿ ಬಂದಿದೆ ಮಂಕಿ ಪಾಕ್ಸ್ ಅಂತ. ಕೋವಿಶೀಲ್ಡ್ ವೈರಸ್ಗಳನ್ನ, ಕೋವಿಶೀಲ್ಡ್ ವ್ಯಾಕ್ಸಿನ್ ಮಾಡ್ಬೇಕಾದ್ರೆ ನೀವು ಕೇಳ್ತೀರಿ ಎಲ್ಲಿಂದ ಬರುತ್ತೆ ಮಂಕಿ ಪಾಕ್ಸ್ ಅಂತ. ಇಸ್ ಎ ಸ್ಟಾರ್ಟ್ ಆಫ್ ಎಜುಕೇಶನ್. ಈ ವ್ಯಾಕ್ಸಿನ್ ಮಾಡಕ್ ಮುಂಚೆ ಒಂದು ಕಲ್ಚರ್ ಮೀಡಿಯಾ ಅಂತ ಯೂಸ್ ಮಾಡ್ತೀವಿ, ಅದ್ರಲ್ಲಿ ಬೆಳೆಸ್ತೀವಿ. ಅದನ್ನ ಚಿಂಪಾಂಜಿ ಕಿಡ್ನಿ ಸೆಲ್ಸ್ ಇಂದ ಮಾಡೋದು. ಚಿಂಪಾಂಜಿ ಕಿಡ್ನಿ ಸೆಲ್ಸ್ ಅಲ್ಲಿ ಅಡಿನೋ ವೈರಸ್ ಇರ್ತದೆ. ಅದಕ್ಕೆ ದೋಸು ಯಾರು ತಗೊಂಡಿದ್ರೆ ಫೈಸರ್ ವ್ಯಾಕ್ಸಿನ್ ಮಾಡೋಣ, ಅವ್ರಿಗೆ ಮಂಕಿ ಪಾಕ್ಸ್ ಬರ್ತದೆ. ನಿಮ್ ಇಂಡಿಯಾದಲ್ಲಿ ಯಾರಿಗೂ ಬರಲ್ಲ. ಇಂಡಿಯಾ ಬರೋದು ಹರ್ಪಿಸ್ ವ್ಯಾಕ್ಸಿನ್, ಹರ್ಪಿಸ್ ಇನ್ಫೆಕ್ಷನ್. ಅದಕ್ಕೆ ಜೋಸ್ಟರ್ ವ್ಯಾಕ್ಸಿನ್ ತಗೊಳ್ತಾರೆ. ಯಾವ ವ್ಯಾಕ್ಸಿನ್ ತಗೊಳಕ್ ಹೋಗ್ಬೇಡಿ, ಜೋಸ್ಟರ್ ಬಂದು ಇದನ್ನ ತಗೊಳ್ಳಿ ಅಷ್ಟೇ. ನೀವು ಇವಾಗ ಹೇಳಿದಿರಲ್ಲ ಮೆಡಿಸನ್ ಎಲ್ಲ ಡಿಸೀಸ್ಗಳಿಗೆ ಕೂಡ ಎಲ್ಲ ಆಲ್ ವೈರಲ್ ಡಿಸೀಸ್. ಆಮೇಲೆ ಇನ್ನೊಂದು ನನ್ನ ಪ್ರಶ್ನೆ, ಈಗ ಆಲ್ರೆಡಿ ಈಗಾಗಲೇ ಕ್ಯಾನ್ಸರ್ ಬಂದಿದೆ, 4th ಸ್ಟೇಜ್ನಲ್ಲಿದೆ. ಕ್ಯಾನ್ಸರ್ ಬಂದ್ರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡ್ತೀನಿ ನಾನು, ಪಾಮ್ಲೆಟ್ ಕೊಡ್ತೀನಿ, ಆಂಟಿಬಯೋಟಿಕ್ಸ್. ಏನಾಗುತ್ತೆ ಅಂದ್ರೆ 4th ಸ್ಟೇಜ್ ಬೆಡ್ ರಿಡನ್ ಏನ್ ಮಾಡಕ್ಕಾಗಲ್ಲ. ಇಟ್ಸ್ ಆಲ್ರೆಡಿ ಎಸ್ಟಾಬ್ಲಿಷ್ಡ್. ಬೆಡ್ ರಿಡನ್ ಆಗಿಲ್ಲ ಅಂದ್ರೆ ಏನಾದ್ರು ಮಾಡೋದು, ಸುಮ್ಮನೆ ದುಡ್ಡು ಮಾಡಕ್ ಹೋಗ್ಬಾರ್ದು. ಕ್ಯಾನ್ಸರ್ ಎಲ್ಲಿಂದ ಬರ್ತಾರೆ ಡಾಕ್ಟರ್ ಅಂತ ಕೇಳಿದ್ರೆ, ಕ್ಯಾನ್ಸರ್ ಯಾವ ಕಾಯಿಲೆ ಆಕೇಶನ್ ಬರಲ್ಲ. ಇಟ್ಸ್ ಆಲ್ ಕ್ಯಾನ್ಸರ್ಸ್ ಆಲ್ ಮ್ಯಾನ್ ಮೇಡ್ ಡಿಸೀಸ್, ಡಾಕ್ಟರ್ ಮೇಡ್ ಡಿಸೀಸ್. ಆ ವ್ಯಾಕ್ಸಿನ್ಗಳು ಬರ್ತವೆ, ಕ್ಯಾನ್ಸರ್ ಬರ್ತವೆ, ಗೊತ್ತಾಯ್ತಲ್ಲ. ಇದರಲ್ಲಿ ಸ್ಪೈಕ್ ಪ್ರೋಟೀನ್ ಅಂತ ಇರ್ತದೆ ವ್ಯಾಕ್ಸಿನ್ ಅಲ್ಲಿ, ನನಗೆ ಗೊತ್ತೇ ಚೆನ್ನಾಗಿ. ಎಲ್ಲ ವ್ಯಾಕ್ಸಿನ್, ಕೋವಿಶೀಲ್ಡ್ ವ್ಯಾಕ್ಸಿನ್ಗಳಲ್ಲಿ ಸ್ಪೈಕ್ ಪ್ರೋಟೀನ್ ಅಂತ ಇರ್ತದೆ. ಆ ಸ್ಪೈಕ್ ಪ್ರೋಟೀನ್ ಹೋಗಿ ಟ್ರಾಕ್ಸ್ ಇಮ್ಯೂನ್ ಸಿಸ್ಟಮ್ ಇಂದ ಬಾಡಿ. ಇಮ್ಯೂನ್ ಸಿಸ್ಟಮ್ ಯಾವುದು? ಬೋನ್ ಮ್ಯಾರೋ. ಈ ಬೋನ್ ಅಲ್ಲಿ ತುಪ್ಪದ ಮುಡಿ ಅಂತ ಇರ್ತದೆ, ಅದು ಬೋನ್ ಮ್ಯಾರೋ. ಅಥವಾ ಟಾನ್ಸಿಲ್ಸ್ಗಳು. ಅದೇ ತರ ಇಂಟೆಸ್ಟೈನಲ್ ಪೇಯರ್ಸ್ ಪ್ಯಾಚಸ್ ಅಂತ ಇರ್ತವೆ. ಅದನ್ನು ಹೋಗಿ ಬರ್ನ್ ಮಾಡಿದಾಗ ಕನ್ಸರ್ನ್ ಇಮ್ಯೂನ್ ಸಿಸ್ಟಮ್ ವಿಲ್ ಬಿ ಡೌನ್. ಒಬ್ಬರಿಗೆ ಕ್ಯಾನ್ಸರ್ ಬರ್ತವೆ, ಹಾರ್ಟ್ ಅಟ್ಯಾಕ್ ಆಗತ್ತೆ, ಒಬ್ಬರಿಗೆ ಸ್ಟ್ರೋಕ್ ಆಗತ್ತೆ, ಒಬ್ಬ ಏನೋ. ಈಗ ನೋಡಿ, ಯಾರು ಕೋವಿಶೀಲ್ಡ್ ತಗೊಂಡು ಯಾರು ನೆಮ್ಮದಿ ಇಲ್ಲ. ಯಂಗ್ಸ್ಟರ್ ಡೈಯಿಂಗ್ ವಿತ್ ಹಾರ್ಟ್ ಅಟ್ಯಾಕ್. ನಂಬ್ತೀರಾ? 30 ವರ್ಷಕ್ಕೆ ಬರೋ ವಯಸ್ಸ ಯಾವ ತರ ಕೇಳಿದ್ರೆ ಹಾರ್ಟ್ ಅಟ್ಯಾಕ್ ನೀವು ವಯಸ್ಸಲ್ಲಿ. These are all doctors made diseases. ವ್ಯಾಕ್ಸಿನ್ ಅದೇನು ಗೊತ್ತಾ, ಒಂದು ಸ್ಟಡಿ ಮಾಡಿದ್ರು, ನೀವು ಯಾರು ಗೊತ್ತಿಲ್ಲ, ಸೀಕ್ರೆಟ್ ಆಗಿ ಕೋರ್ಟ್ ಬಂದಾಗ ಮಕ್ಕಳಿಗೆ ವ್ಯಾಕ್ಸಿನ್ ಕೊಡ್ಬೇಕು ಅಂತ. ಕೋವಿಶೀಲ್ಡ್ ಕೊಟ್ರೆ ಅವಾಗ ಅದರ ಎಫೆಕ್ಟ್ ಈಗ ಬಿಡ್ತಾವೆ, ಇದ್ಯಾರು ಗೊತ್ತಿಲ್ಲ. ಎಲ್ಲೂ ಕೋವಿಶೀಲ್ಡ್ ವ್ಯಾಕ್ಸಿನ್ ಕೊಟ್ಟರು ಸ್ಟಡಿ ಅಂತ. ಈಗ ಅಮೆರಿಕಲ್ಲಿ ಇಂಪ್ಲಿಮೆಂಟೆಡ್ ಆಲ್ರೆಡಿ mRNA ವ್ಯಾಕ್ಸಿನ್. ಅವರೇ ಒಪ್ಕೊಂಡ್ರಲ್ಲ ಸರ್ ಕೋವಿಶೀಲ್ಡ್. ಇದೇ ಆಗಿದ್ದು. ಸಾಹೇಬ್ರು ಮಾತಾಡಿದ್ರು,
ಬಾಬಾ ರಾಮದೇವ್ ಏನ್ ಹೇಳ್ದ, ಇದ್ರ ಮೂಲ ಕಾರಣ ಎಲ್ಲಾ ಕಾಯಿಲೆ ಕಾರಣ ವ್ಯಾಕ್ಸಿನ್ಗಳು ಅಂದ. ತಪ್ಪಾಯ್ತು ಉಪ್ಕೊಳ್ಳಿ ಪಬ್ಲಿಕ್ ಕೈ ಮುಗಿದು ಬರೆದ್ಕೊಟ್ಬಿಟ್ಟು ರೇಟಿಂಗ್ ಅಲ್ಲಿ ಇದ್ರು, ಬರೆದ್ಕೊಟ್ರು ಏನ್ ಮಾಡ್ತಾರೆ, ತಪ್ಪಾಯ್ತು ಅಂದ್ಬಿಟ್ಟು ಅಂತ. ಅವ್ನು ಹೇಳಿ 3ನೇ ದಿನಕ್ಕೆ ಲಂಡನ್ ಅಕ್ಸೆಪ್ಟ್ ಮಾಡ್ಕೊಳ್ತು, ಜಡ್ಜ್ಮೆಂಟೇ ಬಂತು. ಈಗ ಅವ್ರನ್ನ ಬ್ಲೇಮ್ ಮಾಡ್ತೀರಾ ಬಾಬಾ ರಾಮದೇವ್ನ? ಬಾಬಾ ರಾಮದೇವ್ ಜಡ್ಜ್ರು ಹೋಗಿ ತಪ್ಪಾಯ್ತು ಅಂತ ಕೇಳ್ತಾರ? ಆಗುವ ಅನಾಹುತಗಳೆಲ್ಲ ಆಗೋಗಿದೆ. ದಯವಿಟ್ಟು ಇನ್ನು ಮುಂದೆ ಸರಿಪಡಿಸಲಿ, ಎಚ್ಚರಿಕೆಯಾಗಿರಿ. ಜಸ್ಟ್ ರಿಜೆಕ್ಟ್ ವ್ಯಾಕ್ಸಿನ್. ಹೋಗಿ ಕ್ಯೂನಿ ತಗೋಬೇಡಿ, ಹೋಗಿ 501 ರೂಪಾಯಿ ಬರಿ ಮಾಡಿ ಗೆಟ್ ಎ ಸರ್ಟಿಫಿಕೇಟ್ ನಿಮ್ಮೇ ತೊಡ್ಕೊಳ್ಳಿ. ಲಂಚ ಏನೋ ಆಗಲಿ, ಏನ್ ಡಾಕ್ಟರ್ ಹಿಂಗೆ ಹೇಳ್ತಾನೆ ಲಂಚ ಕೊಡು ಅಂತ ಅಂತೆ. ಲಂಚ ಕೊಟ್ಟು ತಪ್ಪಲ್ಲ, ಸಮ್ಟೈಮ್ಸ್ ಸ್ಟೆಪ್ಸ್. ಇದು ಯಾಕೆ ಹೇಳ್ತೀನಿ ಸೀಕ್ರೆಟ್ ಅಂದ್ರೆ, ವ್ಯಾಕ್ಸಿನ್ ಅಲ್ಲಿ ದೇರ್ ಆರ್ 2 types. ಒನ್ ಇಸ್ ಪ್ಲೆಸಿಬೋ, ಒನ್ ಇಸ್ ರಿಯಲ್ ವ್ಯಾಕ್ಸಿನ್. ಇದು ಹೆಂಗ್ ಗೊತ್ತಾಯ್ತು ಅಂತ ಅಂದ್ರೆ, ಜರ್ಮನಿಯಲ್ಲಿ ಬಂದು ನರ್ಸಿದ್ದು mRNA ವ್ಯಾಕ್ಸಿನ್, ಫೈಸರ್ ವ್ಯಾಕ್ಸಿನ್ ಕೊಡ್ಬೇಕಾದ್ರೆ ಶಾರ್ಟೇಜ್ ಆಗೋಯ್ತು. ಅವಳೇನ್ ಮಾಡುದು, ಬುದ್ಧಿವಂತ ದುಡ್ಡು ತುಂಬಾ ನಮ್ಮಲ್ಲಿ ಕಪ್ಪಿಗೆ ಇರ್ತೀವಿ, ಆದ್ರೂ ಬೆಳಿಗ್ಗೆ ಇರ್ತಾರೆ, ಅವಲ್ಲೂ ಬಡತಾನ ಇದೆ, ನಮ್ಮಲ್ಲೂ ಬಡತಾನ ಇದೆ. ಅವಳೇನ್ ಮಾಡುದು, ತುಂಬಾ ಇಂಟೆಲಿಜೆಂಟ್ ಅವಳು. ಎಲ್ಲ 10 ವೈಲ್ಗಳಿಗೆ ಡಿಶ್ ವಾಟರ್ ಹಾಕ್ಬಿಟ್ಟು ಎಲ್ರಿಗೂ ಒಂದು 15,000ಕ್ಕೆ ಕೊಟ್ಲು ಫೈಸರ್ ಅಂತ ದುಡ್ಡು ಬಿಟ್ಕೊಂಡು ಅವಳು. ಆಮೇಲೆ ಅಲ್ಲಿರೋ ಇನ್ನೊಬ್ಬ ನರ್ಸು ಗೊತ್ತಾಯ್ತು, ಇನ್ನೊಂದು ಮೋಸ ಮಾಡ್ತಾಳೆ, ಡಿಶ್ ವಾಟರ್ ಕೊಡ್ತಾಳೆ ಅಂತ. ಅವಳು ಕಂಪ್ಲೇಂಟ್ ಮಾಡಿ, ಚೀಫ್ ಕಂಪ್ಲೇಂಟ್ ಮಾಡಿ, ಅವಳಿಗೆ ಜೈಲ್ಗೆ ಹಾಕ್ಸೋರು. ಯಾರು ಫೈಸರ್ ವ್ಯಾಕ್ಸಿನ್ ತಗೊಂಡಿದ್ರು ಎಲ್ಲರಿಗೂ ಹಾರ್ಟ್ ಅಟ್ಯಾಕ್, ಕಿಡ್ನಿ ಫೇಲ್ಯೂರ್, ಕ್ಯಾನ್ಸರ್ ಬಂತು. ಬಟ್ ಈ 15,000 ಜನ ತಗೊಂಡಿರಲ್ಲ, ಯಾರಿಗೂ ಒಬ್ರು ಕಾಯಿಲೆ ಬರಲಿಲ್ಲ. ಅವಾಗ ಗೊತ್ತಾಯ್ತು ಶಿಲ್ಡೆ ಗುಜ್ಜ ಬಂದ. ಅವಾಗ ಅವಳಿಗೆ ಜೈಲು ಪುಡ್ಸಕ್ ಹೋಯ್ತೆ, ಜೈಲು ಆಗಲ್ಲ, ಹಂಗೆ ಪುಡ್ಸಕ್ಕಾಗಲ್ಲ. ಒಂದು ಕಮಿಟಿ ಮಾಡಬೇಕು. ಕರೆದ್ರು ಫೈಸರ್ ವ್ಯಾಕ್ಸಿನ್ ಅಮೆರಿಕದಿಂದ, ಈಸ್ ಇಟ್ ಟ್ರೂ ಅಂತ. ಹೌದು ಸರ್, ದೇರ್ ಆರ್ 2 ರೆಮಿಡೀಸ್, 20% ಪ್ಲೆಸಿಬೋ ಅಂತ ಮಾಡ್ತೀವಿ. ಯಾಕೆ ಅಂದ್ರೆ ಆ ರಿಯಲ್ ವ್ಯಾಕ್ಸಿನ್ ಅನಾಹುತ ಏನಾಗುತ್ತೋ ಪ್ಲೆಸಿಬಲ್ ಗೊತ್ತಾಗುತ್ತೆ. ಏನೂ ಆಗಿಲ್ಲ ಅಂದ್ರೆ ಅವ್ರು ಮಾತ್ರ, ಯಾರು ರಿಯಲ್ ವ್ಯಾಕ್ಸಿನ್ ತಗೊಂಡಿರ್ತಾರೋ ಅವ್ರಿಗೆ ಹಾರ್ಟ್ ಅಟ್ಯಾಕ್, ಕಿಡ್ನಿ ಫೇಲ್ಯೂರ್, ಕ್ಯಾನ್ಸರ್, ಏನ ಸ್ಟ್ರೋಕ್ ಎಲ್ಲ ಆಗ್ತವೆ. ಈ 20%ಗೆ ಜನ ತಗೊಂಡಿರ್ತಾರಲ್ಲ ಅವ್ರಿಗೆ ಏನೂ ಆಗೋದಿಲ್ಲ, ನೀರು ತಗೊಂಡಿರ್ತಾರೆ, ಅದ್ ಯಾರು ಗೊತ್ತಾಗಲ್ಲ. ಮೋದಿ ಪೂರ್ಣವಾಲ ಇದನ್ನ ಹೆಸರು, ಅವನಿಂದ ಎಂತ ವಾಲ ಇದ್ದ, ಅಲ್ಲಲ್ಲ ಪುಣ್ಯವಾಲ, ಅವನು ಮಾತ್ರ ಗೊತ್ತು. ಎರಡಕ್ಕೂ ಬೇರೆ ಕೊಟ್ಬಿಟ್ಟಿರ್ತಾನೆ. ನೀವು ಒಂದ್ ನೋಡಿ, ಒಂದು ವ್ಯಾಕ್ಸಿನ್ ತಗೊಂಡ್ಬೇಕಾದ್ರೆ ಸೆಕೆಂಡ್ ವ್ಯಾಕ್ಸಿನ್ ಬಂದು ತಗೊಳ್ಳಿರಂಗಿಲ್ಲ. ನಿಮ್ ಕೋಡ್ ತೋರಿಸ್ಬೇಕು, ಹಳೆದು ಯಾವ ವ್ಯಾಕ್ಸಿನ್ ತಗೊಂಡಿದ್ರಿ ಅಂತ. ಆ ಕೋಡಲ್ಲಿ ಇರ್ತದೆ ಯಾವ ವ್ಯಾಕ್ಸಿನ್ ಅಂತ. ಅರ್ಥ ಆಯ್ತಲ್ಲ? ಅನಾಹುತಗಳು ಹಿಂಗಾಟ. ಅದಕ್ಕೆ ಕೆಲವು ಜನ ಡಾಕ್ಟರ್ ನಾನು ತಗೊಂಡಿದ್ದೆ ವ್ಯಾಕ್ಸಿನ್, ಅವ್ನು ತಗೊಂಡಿದ್ದೆ ವ್ಯಾಕ್ಸಿನ್, ಅವ್ನು ಸತ್ತ ನಾನ್ ಚೆನ್ನಾಗಿದ್ದೀನಿ ಅಂದ್ರೆ ಅದಲ್ಲ. ಅವನ್ ರಿಯಲ್ ವ್ಯಾಕ್ಸಿನ್ ಸಿಕ್ಕಿರ್ತಾರೆ, ನನಗೆ ಪ್ಲೆಸಿಬೋ ಜಸ್ಟ್ ಡಿಜಿಟಲ್ ವಾರ್ಡ್ ಅಷ್ಟೇ. ಒಂದು ಕ್ಲಾರಿಫೈ ಮಾಡ್ತೀನಿ, ಡಾಕ್ಟ್ರೇ ವ್ಯಾಕ್ಸಿನ್ಗಳೇ ಬೇಡವಾ ಮಕ್ಕಳಿಗೆ ಅಂತ ಕೇಳ್ತಾರ. ದೇವರನ್ನ ಹೇಳ್ತೀನಿ, ವ್ಯಾಕ್ಸಿನ್ಗಳು ಬೇಕಾಗಿಲ್ಲ. ಟು ಮೇಕ್ ಯು ಸಿಕ್ ವಿ ಆರ್ ಅರ್ನಿಂಗ್ ಮನಿ. BCG ಬೇಕಾಗಿಲ್ಲ, DPT ಪೋಲಿಯೋ ಏನು ಬೇಕಾಗಿಲ್ಲ, ಯಾವ್ದು ಬೇಕಾಗಿಲ್ಲ. ಪೋಲಿಯೋ ಕ್ಯಾನ್ಸರ್ ಬರ್ತದೆ ಮಕ್ಕಳಿಗೆ ನೋಡಿದ್ರೆ 5 ವರ್ಷ ಮಕ್ಕಳಿಗೆ ಬ್ರೈನ್ ಟ್ಯೂಮರ್ಗಳಂತ ಎಲ್ಲಿಂದ ಬರ್ತವೆ? ಪೋಲಿಯೋ ಡ್ರಾಪ್ಸ್. ಇದೆಲ್ಲ ಟು ಮಾಫಿಯಾ ಆಫ್ ದ ಮೆಡಿಕಲ್ ಫೀಲ್ಡ್. ಒಬ್ಬ ಕಳ್ಳ ಬಂದು ನಿಮ್ ಬೈಕು, ನಿಮ್ ಸ್ಕೂಟರ್, ನಿಮ್ ಹಣ ಕತ್ಕೊಂಡು ಹೋಗ್ಬಿಡ್ತಾನೆ. ಆದ್ರೆ ಡಾಕ್ಟರ್ ಬಂದು ನಿಮ್ ಹೆಲ್ತ್ ಕತ್ಕೊಂಡು ಹೋಗ್ಬಿಡ್ತಾನೆ, ನಿಮ್ ಪ್ರಾಣ ತೆಗಿತಾನೆ, ನಿಮ್ ಬ್ಯಾಂಕ್ ಅಕೌಂಟ್ ಬರ್ಬಾರ್ದು ಮಾಡ್ಬಿಡ್ತಾನೆ. ಡಾಕ್ಟರ್ BM ಹೆಗ್ಡೆ ಅವ್ರು ಯಾರು, ಎಷ್ಟು ಜನ ಗೊತ್ತಿಲ್ಲ. ಇನ್ನೊಂದು BM ಹೆಗ್ಡೆ ತರ ಮಾತಾಡ್ತಾ ಇರೋಲ್ಲ. ಟ್ರೂತ್ ಮಾತಾಡಬೇಕಾದ್ರೆ ಧೈರ್ಯ ಇರಬೇಕು. ಇನ್ ಅಮೆರಿಕಾ ಸಮ್ ಟೈಮ್ 45 days ಡಾಕ್ಟರ್ ಸ್ಟ್ರೈಕ್ ಅಲ್ಲಿ ಇದ್ರು. ಡೆತ್ ರೇಟ್ ಜಾಸ್ತಿ ಕಡಿಮೆ, ಅದನ್ನು ರಿಪೋರ್ಟ್ ಆಗಿದೆ. ಥ್ಯಾಂಕ್ ಯು.